ಆತನ ಸ್ವಾಮಿ, ನಮ್ಮನ್ನು ಬಲಪಡಿಸುವಾತನು, ಘನಪಡಿಸುವಂಥ ದೇವರು ನೀನಾಗಿದ್ದಿ ಸ್ವಾಮಿ. ಕೆಳಬಿದ್ದ ಸ್ಥಳದಲ್ಲಿ ನಮ್ಮನ್ನು ಮೇಲಕ್ಕೆತ್ತುವಂಥ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಊಹೆಗೆ ಮಿಗಿಲಾದಂಥ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನೀನು ಮಾಡಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಮ್ಮ ಒಳ್ಳೆಯ ತಂದೆಯೇ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಒಳ್ಳೆ ತಾಯಿಯಾಗಿರುವ ಆತನೇ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಒಳ್ಳೆ ಕುರುಬನಾಗಿರುವ ಆತನೇ ನಿನಗೆ ಸ್ತೋತ್ರ. ನಮ್ಮ ಒಡೆಯನೇ, ನಮ್ಮ ಪ್ರಾಣ ಪ್ರಿಯನೇ, ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಸ್ತೋತ್ರ ತಂದೆ. ಪರಲೋಕ ಭೂಲೋಕನುಂಟು ಮಾಡಿದ ಸರ್ವಶಕ್ತನಾದ ದೇವರೇ, ಈ ಬೆಳಗಿನ ಸಮಯದಲ್ಲಿ ಸ್ವಾಮಿ, ನಿನ್ನ ಮಕ್ಕಳಾದ ನಾವೆಲ್ಲರೂ ಸ್ವಾಮಿ ಸಭೆಯಾಗಿ ಕುಟುಂಬವಾಗಿ ನಿನ್ನ ಪಾದ ಸನ್ನಿಧಿಯಲ್ಲಿದ್ದೇವೆ ಸ್ವಾಮಿ. ಬರುವಂಥ ಕೃಪೆ ನೀನು ಕೊಟ್ಟಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರ ಸ್ವಾಮಿ. ಈಗ ನಿನ್ನ ಮಕ್ಕಳಾದ ನಾವೆಲ್ಲರೂ ಆರಾಧಿಸುವಾಗ ಕರ್ತನೆ, ನಿನ್ನ ಪ್ರಸನ್ನತೆ ಬಲವಾಗಿ ಈ ಸ್ಥಳದಲ್ಲಿ ಚಲಿಸಲಿ ಸ್ವಾಮಿ. ನಿನ್ನ ಪ್ರಸನ್ನತೆಯನ್ನು ಅನುಭವಿಸುತ್ತಾ ನಾವು ಆರಾಧಿಸ್ಲಿಕ್ಕಾಗುವಂಥ ಕೃಪೆಯನ್ನು ದಯಪಾಲಿಸಿಕೊಡು ಸ್ವಾಮಿ. ಆರಾಧನೆಗಾಗಿ ನಮ್ಮೆಲ್ಲರನ್ನಪ್ಪ ನೀನು ಶುದ್ಧೀಕರಿಸು ಸ್ವಾಮಿ. ಕಳೆದ ವಾರದಲ್ಲಿ ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಾವೇನಾದರೂ ತಪ್ಪು, ಪಾಪ, ದೋಷ, ಅಪರಾಧಗಳನ್ನು ಮಾಡಿರುವುದಾಗಿದ್ದರೆ ನಾವು ಕ್ಷಮೆಯನ್ನು ಕೇಳ್ತಾ ಇದ್ದೇವೆ ಸ್ವಾಮಿ. ನಮ್ಮನ್ನು ಕ್ಷಮಿಸು ಸ್ವಾಮಿ. ನಿನ್ನ ರಕ್ತದಿಂದ ತೊಳೆದು ಆರಾಧನೆಗಾಗಿ ನಮ್ಮನ್ನು ಶುದ್ಧೀಕರಿಸು ಸ್ವಾಮಿ. ಆರಾಧಿಸುವಂಥ ನಿನ್ನ ಮಕ್ಕಳನ್ನು, ಅದೇ ರೀತಿ ಆನ್ಲೈನ್ನಲ್ಲಿ ನೋಡುವಂಥ ನಿನ್ನ ಮಕ್ಕಳನ್ನು, ಆಫ್ಲೈನಲ್ಲಿ ನೋಡುವಂಥ ನಿನ್ನ ಮಕ್ಕಳೆಲ್ಲರನ್ನು ನಿನ್ನ ಆಶೀರ್ವಾದ ಮಾಡು ಸ್ವಾಮಿ. ಎಲ್ಲ ಘನಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿದೇವಿ, ಜೀವೋಳ್ಳ ತಂದೆಯೇ, ಆಮೇನ್. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಂಡು ನಮ್ಮ ರಾಜಾದಿರಾಜನನ್ನು, ಕರ್ತಾದಿ ಕರ್ತನನ್ನು ಆರಾಧಿಸಿ ಆತನನ್ನು ಮಹಿಮೆ ಪಡಿಸೋಣ. ಹಾಲೆಲೂಯಾ, ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ ಜೀಸಸ್, ಹಾಲೆಲೂಯಾ, ಸ್ತೋತ್ರ ಸ್ವಾಮಿ. ಏನೆಂದು ಹಾಡುವೆನು, ನನ್ನ ಕರ್ತಾದಿ ಕರ್ತ ಮಾಡಿದ ಉಪಕಾರ ನೆನೆಸಿ ಕೈಯ ತಟ್ಟಿ ಹಾಡುವೆನು. ಯೆಹೋವ ದೇವರಿಗೆ ಸಾವಿರ ನಾಮಗಳು, ಏನೆಂದು ಹಾಡುವೆನು, ನನ್ನ ಕರ್ತಾದಿ ಕರ್ತ ಮಾಡಿದ ಉಪಕಾರ ನೆನೆಸಿ ಕೈಯ ತಟ್ಟಿ ಹಾಡುವೆನು. ಯೆಹೋ ಶಾಲೋಮ್, ಯೆಹೋ ಶಮ್ಮಾ, ಯೆಹೋವ ರಬ್ಬಾ, ಯೆಹೋವ ರಬ್ಬಾ, ಯೆಹೋ ಶಾಲೋಮ್, ಯೆಹೋ ಶಮ್ಮಾ, ಯೆಹೋವ ರಬ್ಬಾ, ಯೆಹೋವ ರಬ್ಬಾ. ಯೆಹೋವ ದೇವರಿಗೆ ಸಾವಿರ ನಾಮಗಳು, ಏನೆಂದು ಹಾಡುವೆನು, ನನ್ನ ಕರ್ತಾದಿ ಕರ್ತ ಮಾಡಿದ ಉಪಕಾರ ನೆನೆಸಿ ಕೈಯ ತಟ್ಟಿ ಹಾಡುವೆನು. ಎಲ್ರೋ ಹೀಗೆ ಹಲ್ಲೆಲೂಯ, ನನ್ನ ನೀವು ಕಂಡಿರಲ್ಲ, ಆಸೆಯೆಲ್ಲ ತೀರಿಸಿದೆ. ದಾಹಗೊಂಡು ಬಂದಿರುವಾಗ ಜೀವದ ನೀರು ನನಗೆ ಕೊಟ್ಟು ದಾಹವೆಲ್ಲ ತೀರಿಸಿದೆ. ಎಲ್ರೋ ಹೀಗೆ ಹಲ್ಲೆಲೂಯ, ನನ್ನ ನೀವು ಕಂಡಿರಲ್ಲ, ಆಸೆಯೆಲ್ಲ ತೀರಿಸಿದೆ. ದಾಹಗೊಂಡು ಬಂದಿರುವಾಗ ಜೀವದ ನೀರು ನನಗೆ ಕೊಟ್ಟು ದಾಹವೆಲ್ಲ ತೀರಿಸಿದೆ. ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರಬ್ಬಾ, ಯೆಹೋವ ರಬ್ಬಾ, ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರಬ್ಬಾ, ಯೆಹೋವ ರಬ್ಬಾ. ಯೆಹೋವ ದೇವರಿಗೆ ಸಾವಿರ ನಾಮಗಳು, ಏನೆಂದು ಹಾಡುವೆನು, ನನ್ನ ಕರ್ತಾದಿ ಕರ್ತ ಮಾಡಿದ ಉಪಕಾರ ನೆನೆಸಿ ಕೈಯ ತಟ್ಟಿ ಹಾಡುವೆನು. ಎಲ್ ಶಡಾಯಿ ನೀವೇ ತಾನೆ ಸರ್ವ
ಸರ್ವಶಕ್ತ ದೇವರಾಗಿ ನನ್ನ ಎಂದು ನಡೆಸಿದಿರಿ. ಎಬಿನೇಜರ್ ನೀವೇ ತಾನೇ ಸಹಾಯ ಮಾಡುವ ದೇವರಾಗಿ ನನ್ನ ಎಂದು ನಡೆಸಿದಿರಿ. ಎಲ್ ಶಡಾಯಿ ನೀವೇ ತಾನೇ ಸರ್ವಶಕ್ತ ದೇವರಾಗಿ ನನ್ನ ಎಂದು ನಡೆಸಿದಿರಿ. ಎಬಿನೇಜರ್ ನೀವೇ ತಾನೇ ಸಹಾಯ ಮಾಡುವ ದೇವರಾಗಿ ನನ್ನ ಎಂದು ನಡೆಸಿದಿರಿ. ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೂವಾ, ಯೆಹೋವ ರಫಾ. ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೂವಾ, ಯೆಹೋವ ರಫಾ. ಯೆಹೋವ ದೇವರಿಗೆ ಸಾವಿರ ನಾಮಗಳು, ಏನೆಂದು ಹಾಡುವೆನು. ನನ್ನ ಕರ್ತಾವಿ ಕರ್ತ ಮಾಡಿದ ಉಪಕಾರ ನೆನೆಸಿ ಕೈಯ ತಟ್ಟಿ ಹಾಡುವೆನು. ಎಲ್ ಶಡಾಯಿ ನೀವೇ ತಾನೇ ಸರ್ವಶಕ್ತ ದೇವರಾಗಿ ನನ್ನ ಎಂದು ನಡೆಸಿದಿರಿ. ಎಬಿನೇಜರ್ ನೀವೇ ತಾನೇ ಸಹಾಯ ಮಾಡುವ ದೇವರಾಗಿ ನನ್ನ ಎಂದು ನಡೆಸಿದಿರಿ. ಎಲ್ ಶಡಾಯಿ ನೀವೇ ತಾನೇ ಸರ್ವಶಕ್ತ ದೇವರಾಗಿ ನನ್ನ ಎಂದು ನಡೆಸಿದಿರಿ. ಎಬಿನೇಜರ್ ನೀವೇ ತಾನೇ ಸಹಾಯ ಮಾಡುವ ದೇವರ ನನ್ನ ಎಂದು ನಡೆಸಿದಿರಿ. ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೂವಾ, ಯೆಹೋವ ರಫಾ. ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೂವಾ, ಯೆಹೋವ ರಫಾ. ಯೆಹೋವ ದೇವರಿಗೆ ಸಾವಿರ ನಾಮಗಳು, ಏನೆಂದು ಹಾಡುವೆನು. ನನ್ನ ಕರ್ತಾದಿ ಕರ್ತ ಮಾಡಿದ ಉಪಕಾರ ನೆನೆಸಿ ಕೈಯ ತಟ್ಟಿ ಹಾಡುವೆನು. ಯೆಹೋವ ದೇವರಿಗೆ ಸಾವಿರ ನಾಮಗಳು, ಏನೆಂದು ಹಾಡುವೆನು. ನನ್ನ ಕರ್ತಾದಿ ಕರ್ತ ಮಾಡಿದ ಉಪಕಾರ ನೆನೆಸಿ ಕೈಯ ತಟ್ಟಿ ಹಾಡುವೆನು. ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೂವಾ, ಯೆಹೋವ ರಫಾ. 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 ಯೆಹೋವ ದೇವರಿಗೆ ಸಾವಿರ ನಾಮಗಳು, ಏನೆಂದು ಹಾಡುವೆನು. ನನ್ನ ಕರ್ತಾದಿ ಕರ್ತ ಮಾಡಿದ ಉಪಕಾರ ನೆನೆಸಿ ಕೈಯ ತಟ್ಟಿ ಹಾಡುವೆನು. ಹೌದು ಸ್ವಾಮಿ, ನಿನ್ನೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಸ್ವಾಮಿ. ನಿನ್ನೆಲ್ಲ ಉಪಕಾರಗಳಿಗೆ ಬದಲೇನು ನಾವು ಕೊಡಲಿ ಸ್ವಾಮಿ. ನಮ್ಮನ್ನೇ ನಾವು ನಿನಗೆ ಸಮರ್ಪಿಸುತ್ತಾ ನಾವು ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ಯಾವಾಗಲೂ ನಮ್ಮ ಜೊತೆಯಲ್ಲಿದ್ದುಕೊಂಡು ನಮ್ಮನ್ನು ನಡೆಸಿದಂಥ ದೇವರು ನೀನು ಸ್ವಾಮಿ. ಸಹಾಯ ಮಾಡಿದಂಥ ದೇವರು ನೀನು ಸ್ವಾಮಿ. ನಿನಗೆ ಸ್ತೋತ್ರ ರಾಜ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲನು ಜೊತೆಗೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ, ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ನನಗಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ, ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ
ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲನು, ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲನು, ನನ್ನ ಜೊತೆ ಇರುವನು. ಕೆಂಪು ಸಮುದ್ರವು ಎದುರಾದರು, ಫರೋಹನ ಸೇನೆ ಹಿಂದಟ್ಟಿದರು. ಯೆರಿಕೋ ಗೋಡೆ ಅಡ್ಡ ನಿಂತರು, ನನ್ನ ಕರ್ತ ನನ್ನ ಮುಂದೆ ಸಾಗುವನು. ಕೆಂಪು ಸಮುದ್ರವು ಎದುರಾದರು, ಫರೋಹನ ಸೇನೆ ಹಿಂದಟ್ಟಿದರು. ಯೆರಿಕೋ ಗೋಡೆ ಅಡ್ಡ ನಿಂತರು, ನನ್ನ ಕರ್ತ ನನ್ನ ಮುಂದೆ ಸಾಗುವನು. ತಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ತಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲನು, ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲನು, ನನ್ನ ಜೊತೆ ಇರುವನು. ನನಗೆ ವಿರುದ್ಧವಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸೋದಿಲ್ಲ. ಸೈತಾನನ ತಲೆಯನ್ನು ಚಚ್ಚಿದಾತನು ನನ್ನಲ್ಲಿ ವಾಸ ಮಾಡುತ್ತಿರುವನು. ನನಗೆ ವಿರುದ್ಧವಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸೋದಿಲ್ಲ. ಸೈತಾನನ ತಲೆಯನ್ನು ಚಚ್ಚಿದಾತನು ನನ್ನಲ್ಲಿ ವಾಸ ಮಾಡುತ್ತಿರುವನು. ಯೇಸುವಿನ ರಕ್ತದಿ, ಯೇಸುವಿನ ನಾಮದಿ ಜಯವು ಜಯ ನನಗೆ. ಯೇಸುವಿನ ರಕ್ತದಿ, ಯೇಸುವಿನ ನಾಮದಿ ಜಯವು ಜಯ ನನಗೆ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ ಯಾವ ಭಯವೂ ಇಲ್ಲ, ಜಯವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲನು, ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲನು, ನನ್ನ ಜೊತೆ ಇರುವನು. ಕೆಂಪು ಸಮುದ್ರವು ಎದುರಾದರು, ಫರೋಹನ ಸೇನೆ ಹಿಂದಟ್ಟಿದರು. ಯೆರಿಕೋ ಗೋಡೆ ಅಡ್ಡ ನಿಂತರು, ನನ್ನ ಕರ್ತ ನನ್ನ ಮುಂದೆ ಸಾಗುವನು.
ಭಯವಿಲ್ಲ, ಯಾವ ಭಯವೂ ಇಲ್ಲ, ಜಯವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲ ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲ ನನ್ನ ಜೊತೆ ಇರುವನು. ನಮಗೋಸ್ಕರ ಯುದ್ಧ ಮಾಡುವಂಥ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ನಮಗೆ ಜಯವನ್ನು ತಂದುಕೊಟ್ಟಂಥ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ದೇವರೇ, ನಮ್ಮ ಜೀವಿತದಲ್ಲಿ ಅರಣ್ಯದಂಥ ಮಾರ್ಗಗಳು ಬಂದರೂ ಕೂಡ ದೇವರೇ, ಆ ಮಾರ್ಗದಲ್ಲಿ ನೀನು ನಮ್ಮನ್ನು ನಡೆಸ್ತಾ ಇದ್ದಿ ಸ್ವಾಮಿ. ನಿನಗೆ ಸ್ತೋತ್ರ. ನಮಗೆ ವಿರುದ್ಧವಾದಂಥ ಯಾವ ಆಯುಧಗಳು ಫಲಿಸದಂತೆಪ್ಪ ನೀನು ನಮ್ಮನ್ನು ನಡೆಸ್ತಾ ಇದ್ದಿ. ಸೈತಾನನ ತಲೆಯನ್ನು ಜಜ್ಜಿದಾತನೇ ನಿನಗೆ ಸ್ತೋತ್ರ ಸ್ವಾಮಿ. ನಿನಗೆ ಸ್ತೋತ್ರ. ನಿನ್ನ ರಕ್ತಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಸಿಹಿ ಜೇನಿಗಿಂತ ಮಧುರವಾದಂಥ ನಿನ್ನ ನಾಮಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ತೋತ್ರ ಸ್ವಾಮಿ. ನೀನು ಸರ್ವಶಕ್ತನು ಸ್ವಾಮಿ. ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಸ್ವಾಮಿ. ಉಕ್ಕಿ ಹರಿಯುವಂತ ನಿನ್ನ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ಸಿಹಿ ಜೇನಿಗಿಂತ ಮಧುರವಾದದ್ದು ಉಕ್ಕಿ ಹರಿಯುವಂತ ಪ್ರೀತಿ ನಿನ್ನದು. ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದ್ದು ಯೇಸು ನಿನ್ನ ನಾಮವು. ಹಿಮಪಾತಕ್ಕಿಂತ ತಂಪಾಗಿರುವಂಥದ್ದು ಸೂರ್ಯಕಾಂತಿಗಿಂತ ಪ್ರಕಾಶಮಾನವು. ಬೆಳದಿಂಗಳಿಗಿಂತ ನಿರ್ಮಲವಾದದ್ದು ಯೇಸು ನಿನ್ನ ನಾಮವು. ಯೇಸು ಸರ್ವಶಕ್ತನು ನೀನು. ಮರಣವನ್ನೇ ಜಯಿಸಿದ ವೀರನು. ಸರ್ವವನ್ನೇ ಆಳುವ ಯೋಧನು. ನಿನಗೆ ಸಾಟಿ ಇಲ್ಲ ಒಬ್ಬರು. ರಕ್ಷಕ ನೀನೇ ನನ್ನ ಬಲವು. ನೀನೇ ನನ್ನ ಅಡಗುವ ಸ್ಥಾನವು. ನೀನೇ ನಿಜವಾದ ದೇವರು. ಕರಗಳನ್ನೆತ್ತಿ ಆರಾಧಿಸುವೆವು. ಯೇಸು ಸರ್ವಶಕ್ತನು ನೀನು. ಮರಣವನ್ನೇ ಜಯಿಸಿದ ವೀರನು. ಸರ್ವವನ್ನೇ ಆಳುವ ಯೋಧನು. ನಿನಗೆ ಸಾಟಿ ಇಲ್ಲ ಒಬ್ಬರು. ರಕ್ಷಕ ನೀನೇ ನನ್ನ ಬಲವು.
ಬದುಕಿಸುವ ಜೀವವು ಸರ್ವಕಾಲಗಳಲ್ಲೂ ನಿವಸಿಸುವ ಸತ್ಯವು ಯೇಸು ನಿನ್ನ ನಾಮವು. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿನಗೆ ಸಾಟಿ ಇಲ್ಲ ಒಬ್ಬರು. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿನಗೆ ಸಾಟಿ ಇಲ್ಲ ಒಬ್ಬರು. ರಕ್ಷಕ ನೀನೇ ನನ್ನಬಲವು, ನೀನೇ ನನ್ನ ಅಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಕರಗಳನ್ನೆತ್ತಿ ಆರಾಧಿಸುವೆನು. ರಕ್ಷಕ ನೀನೇ ನನ್ನ ಬಲವು, ನೀನೇ ನನ್ನ ಅಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಕರಗಳನ್ನೆತ್ತಿ ಆರಾಧಿಸುವೆನು. ರಕ್ಷಕ ನೀನೇ ನನ್ನ ಬಲವು. ನಮ್ಮ ರಕ್ಷಕನೇ ನಿನಗೆ ಸ್ತೋತ್ರ ಸ್ವಾಮಿ, ನಮ್ಮ ಬಲವಾಗಿರುವ ಆತನೇ ನಿನಗೆ ಸ್ತೋತ್ರ ಸ್ವಾಮಿ. ಮರಣ ಪಾತಾಳವನ್ನು ಜಯಿಸಿ ಬಂದಾತನೇ ನಿನಗೆ ಸ್ತೋತ್ರ ಸ್ವಾಮಿ. ನಮಗೆ ಬಿಡುಗಡೆಯನ್ನು ಕೊಟ್ಟ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ರಕ್ಷಕನೇ ನಿನಗೆ ಸ್ತೋತ್ರ, ನಮ್ಮ ಒಡೆಯನೇ ನಿನಗೆ ಸ್ತೋತ್ರ, ನಮ್ಮ ಪ್ರಾಣ ಪ್ರಿಯನಾದ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ ಸ್ತೋತ್ರ ಸ್ತೋತ್ರ. Thank you, Jesus. Hallelujah. ರಕ್ಷಕನೇ ನಿನಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ ಸ್ವಾಮಿ. ಸೈತಾನನ ಬಂಧನದಿಂದ ನಮ್ಮನ್ನು ಬಿಡಿಸಿದಂತ ದೇವರು ನೀನು ಸ್ವಾಮಿ. ನಿನಗೆ ಸ್ತೋತ್ರ ಸ್ವಾಮಿ. ಆಳುವ ಯೋಧನು, ನಿಮಗೆ ಸಾಟಿ ಇಲ್ಲ ಒಬ್ಬರು. ರಕ್ಷಕ ನೀನೇ ನನ್ನ ಬಲವು, ನೀನೇ ನನ್ನ ಅಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಕರಗಳನ್ನೆತ್ತಿ ಆರಾಧಿಸುವೆನು. ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ. ಹಾಲೆಲೂಯಾ, 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 ಹಾಲೆಲೂಯಾ. ಯಜ್ಞದ ಕುರಿಗೆ ಆರಾಧನೆ, ದೇವಕುಮಾರನಿಗೆ ಆರಾಧನೆ, ಸಿಂಹಾಸನರೂಢನಿಗೆ ಆರಾಧನೆ, ನೀತಿಯ ರಾಜನಿಗೆ ಆರಾಧನೆ. ಯಜ್ಞದ ಕುರಿಗೆ ಆರಾಧನೆ, ದೇವಕುಮಾರನಿಗೆ
ಮರಣವ ಜಯಿಸಿದವನಿಗೆ ಆರಾಧನೆ, ಮೋಕ್ಷವ ನೀಡಿದವನಿಗೆ ಆರಾಧನೆ, ಮರಳಿ ಬರುವಾತನಿಗೆ ಆರಾಧನೆ, ಮಹಿಮೆಯ ರಾಜನಿಗೆ ಆರಾಧನೆ, ಮರಣವ ಜಯಿಸಿದವನಿಗೆ ಆರಾಧನೆ, ಮೋಕ್ಷವ ನೀಡಿದವನಿಗೆ ಆರಾಧನೆ, ಮರಳಿ ಬರುವಾತನಿಗೆ ಆರಾಧನೆ, ಮಹಿಮೆಯ ರಾಜನಿಗೆ ಆರಾಧನೆ. ಯೇಸುವೇ ರಕ್ಷಕ, 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 ಯೇಸುವೇ ರಕ್ಷಕ. ಹಾಲೆಲೂಯಾ, 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 ಹಾಲೆಲೂಯಾ. ಮರಣವ ಜಯಿಸಿದವನಿಗೆ ಆರಾಧನೆ, ಮೋಕ್ಷವ ನೀಡಿದವನಿಗೆ ಆರಾಧನೆ, ಮರಳಿ ಬರುವಾತನಿಗೆ ಆರಾಧನೆ, ಮಹಿಮೆಯ ರಾಜನಿಗೆ ಆರಾಧನೆ, ಮರಣವ ಜಯಿಸಿದವನಿಗೆ ಆರಾಧನೆ, ಮೋಕ್ಷವ ನೀಡಿದವನಿಗೆ ಆರಾಧನೆ, ಮರಳಿ ಬರುವಾತನಿಗೆ ಆರಾಧನೆ, ಮಹಿಮೆಯ ರಾಜನಿಗೆ ಆರಾಧನೆ. ಯೇಸುವೇ ರಕ್ಷಕ, 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 ಯೇಸುವೇ ರಕ್ಷಕ. Hallelujah, hallelujah, hallelujah. Thank you, Jesus. Hallelujah, 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 hallelujah. Yes, yes, yes. ಒಂದು ಕ್ಷಣ ಆ ಮಹಿಮೆಯ ಕರ್ತನಿಗೆ ಬಾಯಿ ತೆರೆದು ಸ್ತೋತ್ರವನ್ನು ಸಲ್ಲಿಸೋಣ. ಒಂದು ಸ್ಥಾನ ಸ್ತೋತ್ರ ಸಲ್ಲಿಸಿ ಬಾಯನ್ನ. ಹಲ್ಲೆಲೂಯಾ.
ತೆರೆಯಿರಿ ಸ್ತೋತ್ರ ಸಲ್ಲಿಸಿರಿ. ಬಾಯಿಗಳನ್ನು ತೆರೆಯೋಣ ಸ್ತೋತ್ರ ಸಲ್ಲಿಸಿ. ಆತನ ಉಪಕಾರಗಳಿಗಾಗಿ ಸ್ತೋತ್ರ ಸಲ್ಲಿಸಿ. ಕೈ ಚಪ್ಪಾಳೆ ತಟ್ಟುತ್ತಾ ಆತನಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. Oh, we worship you, Jesus. Oh, worship you, Lord. Worship you, Lord. Oh, we worship you, Lord. ಜೋರಾಗಿ ಘನಪಡಿಸೋಣ. Hallelujah, hallelujah. Open your mouth. Reba leba rehe. Holy, 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 holy. You are wonderful God. You are almighty. You are King of kings. You are Lord of lords. Hallelujah, hallelujah, hallelujah. Holy, 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 holy. Yes, Father. Yes, Father. Thank you, thank you, thank you. Thank you for your holy presence, O God. Shaloho taki marahase. Helikara mahanse. ಸ್ತುತಿಸುವೆ ನಾನು, ಭಜಿಸುವೆ ನಾನು, ನಮಿಸುವೆ ನಾನು ನಿನ್ನ. ಎಲ್ಲ ಬಾಗಿಲು ಮುಂದಿನಿಂದ ಹಿಡಿದು ಇಂದಿನವರೆಗೆ ಎಲ್ಲರೂ ಸ್ತುತಿಸಿ ಕೈ ಚಪ್ಪಾಳೆ ತಡುತ್ತಾ ಮ್ಯೂಸಿಕ್ನೊಂದಿಗೆ ಚಪ್ಪಾಳೆ. Come on. Yes. ನಮಿಸುವೆ ನಾನು ನಿನ್ನ. Hallelujah. ಎಲ್ಲ ಬಾಯಿಗಳು ಸ್ತೋತ್ರ ಸಲ್ಲಿಸಲಿ. ರಾಜಾದಿರಾಜರೇ ನಿಮಗೆ ಸ್ತೋತ್ರಪ್ಪ. ಎಸ್ ಎಸ್ ಎಲ್ಲರೂ ಕನೆಕ್ಟ್ ಆಗಿ. Come on. ಮಹಿಮೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು. ಹೇಳ್ರಿ, ನೀ ಮಾತ್ರ ಯೋಗ್ಯನು ನನ್ನ ಯೇಸುವೇ. ಮಹಿಮೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು. ನೀ ಮಾತ್ರ ಯೋಗ್ಯನು ನನ್ನ ಯೇಸುವೇ. ಸ್ತುತಿಸುವೆ ನಾನು, ಭಜಿಸುವೆ ನಾನು, ನಮಿಸುವೆ ನಾನು ನಿಮ್ಮನ್ನೇ. ಯೇಸುವೇ ಸ್ತುತಿಸುವೆ ನಾನು. ಎಲ್ಲ ಬಾಯಿಗಳು. Come on. ನಮಿಸುವೆ ನಾನು ನಿಮ್ಮನ್ನೇ. Hallelujah, glory, glory, Hallelujah, amen, amen, Hallelujah, Hallelujah, Hallelujah. ಸ್ತೋತ್ರ 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 ರಾಜ. Glory, Hallelujah, Hallelujah. ಯಜ್ಞದ ಕುರಿಯೇ, ಪಾಪ ಪರಿಹಾರಕನೇ, ನೀನೊಬ್ಬನೇ ಯೋಗ್ಯನು ನನ್ನ ಯೇಸುವೇ. Come on, ಚಪ್ಪಾಳೆ ತಟ್ಟುತ್ತಾ. ಯಜ್ಞದ ಕುರಿಯೇ, ಪಾಪ ಪರಿಹಾರಕನೇ, ನೀನೊಬ್ಬನೇ ಯೋಗ್ಯನು ನನ್ನ ಯೇಸುವೇ. ಯಜ್ಞದ ಕುರಿಯೇ, ಪಾಪ ಪರಿಹಾರಕನೇ, ನೀನೊಬ್ಬನೇ ಯೋಗ್ಯನು ನನ್ನ ಯೇಸುವೇ. ಯಜ್ಞದ ಕುರಿಯೇ, ಪಾಪ ಪರಿಹಾರಕನೇ, ನೀನೊಬ್ಬನೇ ಯೋಗ್ಯನು ನನ್ನ ಯೇಸುವೇ. ಸ್ತುತಿಸುವೆ ನಾನು, ಭಜಿಸುವೆ ನಾನು, ನಮಿಸುವೆ ನಾನು ನಿನ್ನನ್ನೇ. Holy Lord, ಸ್ತುತಿಸುವೆ ನಾನು, Glory Lord, ಭಜಿಸುವೆ ನಾನು, Amen. ನಮಿಸುವೆ ನಾನು ನಿನ್ನನ್ನೇ. Hallelujah, Hallelujah, Hallelujah,
hallelujah. Holy Lord, hallelujah. 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 ಈಗ ನೀವು ಹೇಳಿದ್ರೆ ಯೂದ ಕುಲ ಸಿಂಹವೇ, ಯೂದ ದಾವೀದನ ಅಂಕುರವೇ, ಜಯವನ್ನು ಹೊಂದಿರುವೆ ನಂದೇಸುವೆ. ಯೂದ ಕುಲ ಸಿಂಹವೇ, ಆಮೆನ್. ದಾವೀದನ ಅಂಕುರವೇ, ಜಯವನ್ನು ಹೊಂದಿರುವೆ ನಂದೇಸುವೆ. ಸ್ತುತಿಸುವೆ ನಾನು, ಕೈಗಳನ್ನೆತ್ತು ಹೇಳೋಣ. ನಮಿಸುವೆ ನಾನು ನಿನ್ನನ್ನೇ ಓ ಯೇಸುವೆ. ಸ್ತುತಿಸುವೆ ಜೀಸಸ್ ಜೀಸಸ್ ಜೀಸಸ್. ಓ ನಮಿಸುವೆ ನಾನು ನಿನ್ನನ್ನೇ. ಹಲ್ಲೆಲೂಯಾ. ಎಲ್ಲ ಕೈಗಳು ಪರಲೋಕದ ಕಡೆ ಎತ್ತಲ್ಪಡಲಿ. ಮನಸ್ಸಾರೆ ಹೃದಯಪೂರ್ವಕವಾಗಿ ಬಾಯಿಂದ ಆತನ ಆರಿಕೆ ಮಾಡೋಣ. ರಬ ಶಬ ಶಬ ರಬ ರಬ ರಬ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಕೊನೆದಾಗಿ ಹೇಳೋಣ ಹಲ್ಲೆಲೂಯಾ. ಎಸ್, ಎಲ್ಲ ಸಭೆಯ ಸ್ವರ ಕೇಳಿಸಲಿ. ಹಲ್ಲೆಲೂಯಾ. ನೋಡುವ, ಎಲ್ಲ ಕೈಗಳು ಪರಲೋಕದ ಕಡೆ ಎತ್ತಲ್ಪಟ್ಟು ಹೀಗೆ ಮಾಡಿ. ಹಲ್ಲೆಲೂಯಾ. ಎಸ್ 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 ಎಸ್. ಹಲ್ಲೆಲೂಯಾ. ಇನ್ನು ಮೇಲೆ ಹಲ್ಲೆಲೂಯಾ ಹಲ್ಲೆಲೂಯಾ. Yes, Father, thank you, Jesus. Thank you for your holy presence. ಆ ದೊಡ್ಡ ದೇವರಿಗೆ ದೊಡ್ಡ ಚಪ್ಪಾಳೆ ತಟ್ಟಿ ಘನಪಡಿಸೋಣ. Thank you. Thank you for your holy presence, of God. Thank you, thank you, thank you. ಆತ್ಮಾವೇ ಸ್ತುತಿಸು ಹೌದಾತನೇ ರಕ್ಷಕನು. ಎನ್ನಾತ್ಮಾವೇ ಸ್ತುತಿಸು ದೇವರ ಹೌದಾತನೇ ಎಲ್ಲ ಮಹಿಮೆ ನಿಮಗೆ ನಾವು ಸಲ್ಲಿಸ್ತೇವೆ ರಾಜ. ಒಳ್ಳೆಯವರೇ, ನಿಮಗೆ ಸ್ತೋತ್ರಪ್ಪ. ಆರಾಧನೆಗೆ ಯೋಗ್ಯನೆ, ಮಹಿಮೆಗೆ ಯೋಗ್ಯನೆ, ಸ್ತುತಿಗೆ ಯೋಗ್ಯನೆ. ದೇವ ಜನರ ಮೂಲಕ, ದೇವ ಸಭೆಯ ಮೂಲಕ, ಲೋಕದ ಸೃಷ್ಟಿಯ ಮೂಲಕ ಸ್ತುತಿ ಮಾನ ಮಹಿಮೆಗೆ ಯೋಗ್ಯನಾದಂಥ ದೇವರೇ ನಿಮಗೆ ಸ್ತೋತ್ರ. ಈ ಸಮಯದಲ್ಲಿ ನಮ್ಮ ಕೂಡ ಮಾತನಾಡು ರಾಜ. ನಿನ್ನ ನುಡಿಗಳಿಗಾಗಿ ನಿರೀಕ್ಷಿಸಿಕೊಂಡೇ ಇದ್ದೇವೆ ದೇವರೇ. ಮಾತನಾಡು ಯೇಸು ನಾಮದಲ್ಲಿ ತಂದೆ. ಆಮೇನ್ ಆಮೇನ್. ಹಲ್ಲೆಲೂಯಾ. ದೇವ ಸೇವಕರು ನಮ್ಮದಲ್ಲಿ ಪ್ರಸಾದ್ ಬ್ರದರ್ ಅವರು ಇದ್ದಾರೆ. ಅವರು ದೇವರ ವಾಕ್ಯವನ್ನು ಸ್ವಲ್ಪ ಹೊತ್ತು ಹಂಚಿಕೊಳ್ತಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನಾವು ದೇವರ ಸೇವಕರನ್ನು ಚಪ್ಪಾಳೆ ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ.
ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಹಾಲೆ ನಾವು ನಮ್ಮ ತಲೆಗಳನ್ನು ತಗ್ಗಿಸಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ಕೃಪಾ ಸಂಪೂರ್ಣನಾದ ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯ ದೇವರೇ, ನಿಮ್ಮ ಅತಿಶಯವಾದ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ದೇವರೇ, ಈ ಕೃಪೆ ಸುಂದರವಾದ ದಿನಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ ಕರ್ತನೆ, ಈ ಪರಿಶುದ್ಧ ಜನವನ್ನು ಕರ್ತನೆ ನಿಮ್ಮ ಆರಾಧನೆಗೋಸ್ಕರವೇ ಕರ್ತನೆ ನೀವು ನೇಮಿಸಿಕೊಂಡು ಕರ್ತನೆ ಅದರ ಪಾಲುಗಾರರಾಗುವಂತೆ ನಮ್ಮನ್ನು ನೀವು ಕರೆದಿದ್ದೀರಿ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತಿದ್ದೇವೆ. ಹೌದು ಸ್ವಾಮಿ ಕರ್ತನೆ, ಈ ದಿವಸ ಕರ್ತನೆ ನಿಮ್ಮ ದಿನವಾಗಿದೆ ಸ್ವಾಮಿ. ಅದನ್ನ ಕರ್ತನೆ ಅಪ್ಪ ಇವರೆಗೂ ಕರ್ತನೆ ನಿಮ್ಮ ಹೌದು ಕರ್ತನೆ ನಾವು ಮಾಡಿದಂಥ ಆರಾಧನೆ ಕರ್ತನೆ ನೀವು ಸಂತೋಷಿಸಿದಂಥ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಕರ್ತನೆ ಈಗ ಕರ್ತನೆ ವಾಕ್ಯ ಭಾಗ್ಯಕ್ಕೆ ಹೋಗೋಗಲು ಕೂಡ ಕರ್ತನೆ ಅಪ್ಪ ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೇವೆ. ಹೌದು ಸ್ವಾಮಿ ಕರ್ತನೆ ಅಪ್ಪ ಈ ಸಮಯದಲ್ಲಿ ಕರ್ತನೆ ವಾಕ್ಯನ ಹಂಚಿಕೊಳ್ಳಿಕ್ಕೆ ಹೋಗೋ ಕರ್ತನೆ ಅಪ್ಪ ನನ್ನನ್ನು ಮೊದಲನೆಯದಾಗಿ ನೀವು ಕರ್ತನೆ ನೀವು ಮರೆ ಮಾಡಬೇಕಾಗಿರ್ತಿದ್ದೇವೆ ಕರ್ತನೆ ಅಪ್ಪ ನನ್ನನ್ನು ಮರೆ ಮಾಡಿ ನೀವು ಮಾತನಾಡಬೇಕಾಗಿರ್ತೀನಿ. ಯಾಕಂದರೆ ಕರ್ತನೆ ವಾಕ್ಯವು ನಿಮ್ಮದೇ ಸ್ವಾಮಿ, ಅದರ ಕರ್ತನೆ ನೀವು ಸ್ವಾಮಿ, ಅದರ ಅಂತರಾರ್ಥ ಗೂಢಾರ್ಥಗಳು ಎಲ್ಲವನ್ನು ತಿಳಿದಂಥ ದೇವರು ನೀವು ಸ್ವಾಮಿ. ಕರ್ತನೆ ಈ ದಿವಸ ಕರ್ತನೆ ನಮ್ಮ ಸಂಗಡ ಏನು ಮಾತನಾಡಲಿಕ್ಕೆ ಬಯಸ್ತಿರೋ ಕರ್ತನೆ ಅದನ್ನು ಮಾತನಾಡೋದಕ್ಕೆ ನಮಗೆ ಸಹಾಯ ಮಾಡಬೇಕಾಗಿರ್ತಿದ್ದೇವೆ ಕರ್ತನೆ. ಇದರ ಮೂಲಕ ಕರ್ತನೆ ಸಭೆ ಪಡೆಯಬೇಕಾದ ಪ್ರಯೋಜನ ಅಪ್ಪ ಸಭೆ ಹೊಂದಿಕೊಳ್ಳುವಂತೆ ಕರ್ತನೆ ನಾವೆಲ್ಲರೂ ಕೂಡ ಕರ್ತನೆ ನಿಮ್ಮ ಮಹಿಮೆಯನ್ನು ಪ್ರಭಾವವನ್ನು ಕಾಣುವರಾಗುವಂತೆ ನಮಗೆ ನೀವು ಸಹಾಯ ಮಾಡಬೇಕಾಗಿರ್ತಿದ್ದೇವೆ. ನನ್ನನ್ನು ಮರೆ ಮಾಡಿ ಸ್ವಾಮಿ ಅಪ್ಪ ನೀವು ಮಾತನಾಡಬೇಕಾಗಿರ್ತಿದ್ದೇವೆ. ಹೌದು ಮುಖದಲ್ಲಿ ಕರ್ತನೆ ಅಪ್ಪ ನಾನು ತಗ್ಗಿಸಲ್ಪಡಬೇಕು ಸ್ವಾಮಿ ಅಪ್ಪ ನೀವು ಮಾತ್ರವೇ ಹೆಚ್ಚಿಸಲ್ಪಡಬೇಕಿದ್ದೇವೆ. ಯಾಕಂದರೆ ಕರ್ತನೆ ಸ್ತುತಿ ಸ್ತೋತ್ರಕ್ಕೂ ಘನಮಾನ ಮಹಿಮೆಗೂ ಯೋಗ್ಯನಾಗಿರೋದು ದೇವರು ನೀವೊಬ್ಬರೇ ಸ್ವಾಮಿ. ಅದಕ್ಕಾಗಿ ನೀವು ಸ್ತೋತ್ರ ಸಲ್ಲಿಸ್ತಾ ಅಪ್ಪ ನನ್ನನ್ನು ನಿಮ್ಮ ಕೃಪಾಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಪ್ರಾರ್ಥನೆ ನಮ್ಮ ಪ್ರಭು ನಿಮ್ಮ ಕುಮಾರನು ನಮ್ಮ ರಕ್ಷಕನ ಒಡೆಯನೂ ಆದ ಯೇಸು ಕ್ರಿಸ್ತನ ಪರಿಶುದ್ಧವಾದ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ. ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆ, ಆಮೆನ್. ಪ್ರೈಸ್ ಗಾಡ್, ಹಲ್ಲೆಲೂಯಾ. ವಾಕ್ಯ ಭಾಗಕ್ಕೆ ಹೋಗೋಣ. ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 20ರಿಂದ 26ನೇ ವಚನದವರೆಗೆ. ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬೋರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ ತಂದೆಯೇ ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ನಾವು ಒಂದಾಗಿರುವ ಪ್ರಕಾರ ಅವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನೂ ಪ್ರೀತಿಸಿದ್ದಿ ಎಂದು ಲೋಕಕ್ಕೆ ತಿಳಿದು ಬರುವುದು. ತಂದೆಯೇ, ನೀನು ಯಾರನ್ನು ನನಗೆ ಕೊಟ್ಟಿಯೋ ಅವರು ನಾನಿರುವ ಸ್ಥಳದಲ್ಲಿ ನನ್ನ ಸಂಗಡ ಇದ್ದುಕೊಂಡು ಲೋಕವು ಹುಟ್ಟುವುದಕ್ಕಿಂತ ಮುಂಚೆಯೇ ನೀನು ನನ್ನನ್ನು ಪ್ರೀತಿಸಿ ನನಗೆ ಕೊಟ್ಟಿರುವ ಮಹಿಮೆಯನ್ನು ನೋಡಬೇಕೆಂದು ಇಚ್ಛಯಿಸುತ್ತೇನೆ. ನೀತಿ ಸ್ವರೂಪನಾದ ತಂದೆಯೇ, ಲೋಕವಂತೂ ನಿನ್ನನ್ನು ತಿಳಿಯಲಿಲ್ಲ, ಆದರೆ ನಾನು ನಿನ್ನನ್ನು ತಿಳಿದಿದ್ದೇನೆ ಮತ್ತು ಇವರು ನೀನೇ ನನ್ನನ್ನು ಕಳಿಸಿಕೊಟ್ಟಿರುವುದಾಗಿ ತಿಳುಕೊಂಡಿದ್ದಾರೆ. ನಾನು ಅವರಿಗೆ ನಿನ್ನ ಹೆಸರನ್ನು ತಿಳಿಸಿದ್ದೇನೆ, ಇನ್ನೂ ತಿಳಿಸುವೆನು. ನೀನು ನನ್ನ ಮೇಲೆ ಇಟ್ಟಂಥ ಪ್ರೀತಿಯು ಅವರಲ್ಲಿ ಇರಬೇಕೆಂದು ನಾನು ಅವರಲ್ಲಿ ಇರಬೇಕೆಂದೂ ಪ್ರಾರ್ಥಿಸ್ತೇನೆ ಅಂದನು. कोई नहीं तुम सा कहीं नहीं, अब है पूरा यकीन तुम सा कोई नहीं, तुम सा see
यीशु मसीह हो महिमा तेरी गाए आसमान गाए ये ज़मीन तुमसा कोई नहीं तुमसा कहीं नहीं अब है पूरा यकीन तुमसा कोई मेरी रोशनी है तू ही मंजिल तू रास्ता भी है तू है जहाँ न कुछ कभी है तेरा ही नाम जिंदगी है अंधेरों में तू रोशनी है तू ही मंजिल तू रास्ता भी है तू है जहाँ न कुछ कभी है तेरा ही नाम जिंदगी हालेलुया 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 गाए ये ज़मीन गाए आसमान गाए ये ज़मीन गाए आसमान गाए ये ज़मीन गाए आसमान तुमसा कोई नहीं तुमसा कहीं नहीं अब है पूरा यकीन तुमसा कोई नहीं तुमसा कोई नहीं तुमसा कहीं नहीं अब है पूरा यकीन तुमसा कोई नहीं तुमसा कोई नहीं तुमसा कोई नहीं ಪ್ರೈಸ್ ಹೌದು ಪ್ರಿಯರೇ, ಆತನ ಹಾಗೆ ಯಾರೂ ಇಲ್ಲ. ಆತನ ಹಾಗೆ ನಮ್ಮನ್ನು ಪ್ರೀತಿಸುವವರು ಯಾರೂ ಇಲ್ಲ. ಆತನ ಹಾಗೆ ನಮ್ಮನ್ನು ನಡೆಸುವವರು ಯಾರೂ ಇಲ್ಲ. ಅದು ಇಡೀ ಜಗತ್ತೆಲ್ಲ ಆತನನ್ನೇ ಕೊಂಡಾಡಬೇಕು, ಆತನನ್ನೇ ಪ್ರೀತಿಸಬೇಕು, ಆತನನ್ನೇ ಆರಾಧಿಸಬೇಕು. ಅಂಥ ಒಳ್ಳೆಯ ದೇವರು ಆತನ ಪ್ರಿಯರೇ. ಈ ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ ಪ್ರಿಯರೇ. ಪ್ರೈಸ್ ಗಾಡ್. 23ನೇ ವಚನ ಹೇಳ್ತದೆ,
ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನು ಪ್ರೀತಿಸಿದಿ ಎಂದು ಲೋಕಕ್ಕೆ ತಿಳಿದು ಬರುವುದು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹೌದು ಪ್ರಿಯರೇ, ಇಡೀ ಯೋಹಾನ ಪತ್ರಿಕೆ ಯೇಸುವನ್ನು ಮಹಿಮೆ ಪಡಿಸುವಂಥ ಇದು ಸುವಾರ್ತೆಯಾಗಿದೆ. ಅದರಲ್ಲಿ ಈ ಯೋಹಾನ ಸುವಾರ್ತೆಯ ವಿಶೇಷತೆ ಅಂದರೆ ಇದರಲ್ಲಿ ಯಾವುದೇ ಸಾಮ್ಯಗಳನ್ನು ಆತನು ಕೊಟ್ಟಿಲ್ಲ. ಪರಲೋಕ ರಾಜ್ಯದ ಕುರಿತಂಥ ಸಾಮ್ಯಗಳನ್ನು ಎಲ್ಲಿಯೂ ಕೊಟ್ಟಿಲ್ಲ. ಆದರೆ ಇಡೀ ಆ ಪುಸ್ತಕದಲ್ಲಿ ಯೋಹಾನ ಬರೆದದ್ದು ಯೇಸುವಿನ ಏನು ಆ ಮಹಿಮೆ ಏನಿದೆ, ಆತನ ಪ್ರಭಾವ ಏನಿದೆ, ಆತನು ಯಾವುದಕ್ಕೆ ಬಂದಿದ್ದಾನೆ, ಆತನೊಂದಿಗೆ ನೆಲೆಗೊಳ್ಬೇಕಾದ್ರೆ ನಾವು ಏನು ಮಾಡಬೇಕು, ಮತ್ತು ನಾವು ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗಬೇಕಾದ್ರೆ ನಾವು ಹೇಗೆ ಇರಬೇಕು ಅನ್ನೋದನ್ನೇ ಆತನು ಈ ಒಂದು ಸುವಾರ್ತೆಯಲ್ಲಿ ಬರೆದದ್ದನ್ನು ನಾವು ನೋಡ್ತೇವೆ. ಪ್ರೈಸ್ ಗಾಡ್. ಯಾಕಂದ್ರೆ 4 ಸುವಾರ್ತೆಗಳು ಕೆರೂಬಿಯರ 4 ಮುಖಗಳು, ದೇವರನ್ನು ಹೊತ್ತುಕೊಂಡು ಹೋಗುವಂಥ, ದೇವರ ಪ್ರಸನ್ನತೆಯನ್ನು ತಗೊಂಡು ಹೋಗುವಂಥ ಕೆರೂಬಿಗಳು ಇದ್ದಾರೆ. ಆ ಕೆರೂಬಿಗಳಿಗೆ 4 ಮುಖಗಳಿವೆ. ಮೊದಲನೆಯದು ಸಿಂಹ, ಎರಡನೆಯದು ಶಾರ್ದೂಲ ಅಥವಾ ಹೋರಿ, ಮೂರನೇ ಮುಖ ಮನುಷ್ಯನದು, ನಾಲ್ಕನೇ ಮುಖ ಹದ್ದು. ಪ್ರೈಸ್ ಗಾಡ್. ಇದರಲ್ಲಿ ಮೊದಲನೇ ಮುಖವಾಗಿ ಸಿಂಹವನ್ನು ಮತ್ತಾಯನು ತೋರಿಸ್ತಾನೆ. ಅಂದರೆ ಯೆಹೂದ್ಯರ ಅರಸನು ಎಂಬುದಾಗಿ ತೋರಿಸ್ತಾನೆ. ಸಿಂಹವು ರಾಜನಾಗಿದ್ದಾನೆ. ಹಾಗಾಗಿ ಸಿಂಹವನ್ನು ಮತ್ತಾಯನು ಯೇಸುವನ್ನು ಯೆಹೂದ್ಯರ ಅರಸನಾಗಿ ಆತನು ಚಿತ್ರಿಸ್ತಾನೆ. ಆಮೇಲೆ ಎರಡನೇದಾಗಿ ಮಾರ್ಕನು ಶಾರ್ದೂಲವಾಗಿ ಅಥವಾ ಹೋರಿಯಾಗಿ, ಅಂದರೆ ಸೇವಕನಾಗಿ ಯೇಸುವನ್ನು ಚಿತ್ರಿಸ್ತಾನೆ. ಪ್ರೈಸ್ ಗಾಡ್. ತಗ್ಗಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ಆಮೇಲೆ ಮೂರನೇದಾಗಿ ಲೂಕನ ಸುವಾರ್ತೆಯಲ್ಲಿ ಯೇಸುವನ್ನು ಮನುಷ್ಯಕುಮಾರನಾಗಿ ತೋರಿಸೋದನ್ನು ನೋಡ್ತೇವೆ. ಮತ್ತು ಕೊನೆಯದಾಗಿ ಯೋಹಾನನ ಸುವಾರ್ತೆಯಲ್ಲಿ ಆತನು ಹದ್ದು, ಅಂದರೆ ದೇವರು ಎಂಬುದಾಗಿ, ದೇವರ ಮಗನು ಎಂಬುದಾಗಿ ಆತನು ಚಿತ್ರಿಸ್ತಾನೆ ಪ್ರಿಯರೇ. ಪ್ರೈಸ್ ಗಾಡ್. ಹದ್ದು ಎತ್ತರದಲ್ಲಿ ಹಾರೋದ್ರಿಂದಾಗಿ ಅದನ್ನು ಆ ರೀತಿಯಲ್ಲಿ ಆತನು ತೋರಿಸ್ತಾನೆ. ಯಾಕಂದರೆ ಯೋಹಾನನ ಸುವಾರ್ತೆಯಲ್ಲಿ ಒಂದು ವಿಶೇಷತೆ ಅಂದರೆ ಆತನು ಅಲ್ಲಿ ದೇವರು ಅಥವಾ ದೇವಕುಮಾರನೇ ಎಂಬುದಾಗಿ ಹೇಳ್ತಾನೆ. ಮತ್ತೊಂದೇನೆಂದರೆ, ಇನ್ನೊಂದು ವಿಶೇಷತೆ ಅಂದರೆ, ನಾವು ಬೈಬಲನ್ನು ನಾವು ನೋಡುವಾಗ ಅದರ ಮೊದಲನೇ ವಾಕ್ಯ, ಆದಿಯಲ್ಲಿ ದೇವರು ಭೂಮಿಯನ್ನು ಆಕಾಶಗಳನ್ನು ಉಂಟು ಮಾಡಿದೆ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ನಿಜವಾಗಿ ಬೈಬಲ್ ಸ್ಟಾರ್ಟ್ ಆಗೋದು ಎಲ್ಲಿಂದರೆ ಯೋಹಾನನ ಸುವಾರ್ತೆ 1 ಮತ್ತು 2ನೇ ವಚನದೊಂದಿಗೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಪ್ರೈಸ್ ಗಾಡ್. ಅಂದರೆ ಇಲ್ಲಿ ಇದು ಯಾವ ಕಾಲಕ್ಕೆ ಹೋಯಿತು? ಆದಿಯಲ್ಲಿ ದೇವರು ಭೂಮಿನ ಆಕಾಶ ಉಂಟು ಮಾಡೋದಕ್ಕಿಂತ ಮೊದಲನೇ ಕಾಲಕ್ಕೆ ಹೋಯಿತು. ಅಂದರೆ ಯಾವುದನ್ನು ನಾವು ಸನಾತನ ಕಾಲ ಅಂತ ಹೇಳ್ತೇವೆ. ಪ್ರೈಸ್ ಗಾಡ್. ಸನಾತನ ಕಾಲ ಅಂದರೆ ಟೈಮ್ ಬಿಫೋರ್ ಟೈಮ್, ಏಜ್ ಬಿಫೋರ್ ಟೈಮ್ ಅಂತ ಬಿಟ್ಟು ಹೇಳ್ತೇವೆ. ಏಜ್ ಬಿಫೋರ್ ಟೈಮ್, ಎಲ್ಲಿಂದ ಸಮಯ ಹುಟ್ಟಿಕೊಂಡಿತೋ ಅದಕ್ಕಿಂತ ಮೊದಲಿಂದಲೇ ಅಂತ ಬಿಟ್ಟು ಹೇಳ್ತೇನೆ ಅಂತ ನಾವು ನೋಡ್ತೇವೆ. ಆದರೆ ಯೋಹಾನನು ಅದನ್ನು ಹೇಳುವಾಗ ಏನಂದರೆ, ಆತನು ಹೇಳುವಂಥದ್ದು ಏನಂದರೆ, ಆತನು ಯೇಸುವನ್ನು ಎಲ್ಲಿಂದ ತರ್ತಾ ಇದ್ದಾನೆಂದರೆ ಆತನ ಸನಾತನ ಕಾಲದಿಂದ ಈಚೆ ತರ್ತಾ ಇದ್ದಾನೆ. ಪ್ರೈಸ್ ಗಾಡ್. ಯಾಕಂದರೆ ಮತ್ತೆ 3ನೇ ವಚನ ಗೊತ್ತಾಗ್ತದೆ, ಆತನು ಅಲ್ಲಿ ಯಾಕಂದರೆ ಮೊದಲಿನ ನೋಡುವಾಗ ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯ ದೇವರಾಗಿತ್ತು ಅಂತ ಬಿಟ್ಟು ನೋಡ್ತೇವೆ. ಅಲ್ಲಿ ಯಾವುದೇ ವ್ಯಕ್ತಿಯನ್ನು ಕುರಿತು ಅಲ್ಲಿ ಹೇಳ್ತಾ ಇಲ್ಲ. ವಾಕ್ಯ ದೇವರಾಗಿದ್ದನ್ನು ಹಾಗೇನೆ ಹೇಳ್ತಾ ಇಲ್ಲ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಹಾಗೆ ಯೋಹಾನನ ದೃಷ್ಟಿಯಲ್ಲಿ ಯೇಸುವನ್ನು ಆತನು ಹೇಗೆ ನೋಡ್ತಾನೆಂದರೆ ಬಹಳ ಮಹತ್ತಮವಾಗಿ ನೋಡ್ತಾ ಇದ್ದಾನೆ. ಅದೇ ಯೋಹಾನ ಈ 17ನೇ ಅಧ್ಯಾಯಕ್ಕೆ ಬರುವಾಗ ಆತನು ಹೇಳ್ತಿದ್ದಾನೆ, ಆ 17ನೇ ಅಧ್ಯಾಯ ಉಂಟಲ್ಲ, ಇಡೀ ಅಧ್ಯಾಯ ಅದನ್ನು ಯೇಸುವಿನ ಪ್ರಾರ್ಥನೆ. ಇಡೀ ಅಧ್ಯಾಯ ಯೇಸುವಿನ ಪ್ರಾರ್ಥನೆಯಾಗಿದೆ. ಬೇಕಾದ್ರೆ ಮನೆಗೆ ಹೋಗಿ ನೋಡ್ಕೊಳ್ಳಿ. 17ನೇ ಅಧ್ಯಾಯ ಭಾಳ ಉತ್ತಮವಾದ, ಭಾಳ ಶ್ರೇಷ್ಠವಾದಂಥ ಅದು ಏನು ಪ್ರಾರ್ಥನೆಯನ್ನು ನಾವು ನೋಡ್ತೇವೆ ಇದರಲ್ಲಿ, ಇಡೀ ಅಧ್ಯಾಯದಲ್ಲಿ. ಆದರೆ ನಾವೀಗ ಅದರಲ್ಲಿ ಒಂದು ಭಾಗವನ್ನು ತೆಗೆದುಕೊಳ್ತಾ ಇದ್ದೇವೆ. 20ನೇ ವಚನದಿಂದ ಹೇಳ್ತದೆ, ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಕೂಡ ಸಹ ಕೇಳಿಕೊಳ್ಳುತ್ತಿದ್ದೇನೆ. ಯಾರಿಗೋಸ್ಕರ ಕೂಡ? ನಾವು ಕೊಟ್ಟಂಥ ವಾಕ್ಯದ ಮೂಲಕ ಆತನನ್ನು ಯಾರು ನಂಬ್ತಾರೆಯೋ ಅವ್ರಿಗೋಸ್ಕರ ಕೂಡ ಯಾರು ಪ್ರಾರ್ಥನೆ ಮಾಡ್ತಿದ್ದಾರೆ? ಈಗ ಯೇಸು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರೈಸ್ ಗಾಡ್. ಯಾರಲ್ಲಿ? ತಂದೆಯಾದ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ
ತಂದೆಯೇ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ಪ್ರೈಸ್ ಗಾಡ್. ಇಲ್ಲಿ ದೇವರ ಒಂದು ಒಳಗಿನ ಒಂದು ಬಯಕೆ, ಒಂದು ಆಸೆ ಏನಿದೆ ಅನ್ನೋದು ನಾವು ನೋಡ್ತೇವೆ ಪ್ರಿಯರೇ. ಪ್ರೈಸ್ ಗಾಡ್. ಅಂದರೆ ಅಲ್ಲಿ ಯೇಸು ಹೇಳೋದು ಏನಂದರೆ, ನೀನನ್ನು ಕಳೆದುಕೊಂಡು ಈ ಲೋಕವನ್ನು ನಂಬುವುದಕ್ಕಾಗಿ ಅವರೆಲ್ಲ ಒಂದಾಗಿರಬೇಕಂತಲೂ. ನೋಡಿ, ತಂದೆಯೇ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕಂತಲೂ ಕೇಳಿಕೊಳ್ಳುತ್ತೇನೆ. ಪ್ರೈಸ್ ಗಾಡ್. ಯಾರನ್ನು ಕೇಳಿಕೊಳ್ತಾ ಇದ್ದಾರೆ ಈಗ? ನಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೆ. ನಾವು ಎಲ್ಲಿರಬೇಕಂತೇಳಿ? ತಂದೆ ಮತ್ತು ಯೇಸುವಿನ ಜೊತೆ ಎಲ್ಲಿರಬೇಕಂತೇಳಿ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಅಂದರೆ ಯೇಸುವಿನ ಉದ್ದೇಶ ನಾವು ನೋಡ್ತೇವೆ. ಆತನ ಯಾಕಂದ್ರೆ ನೀನು ಶಿಲ್ಪಿಗೆ ಹೋಗೋದಕ್ಕೆ ಮೊದಲಾಗಿ ಆತನ ಈ ಒಂದು ಮಾತನ್ನು ಹೇಳ್ತಾ ಇದ್ದಾನೆಂದರೆ, ಆ ಒಂದು ಪ್ರಾರ್ಥನೆಯಲ್ಲಿ ಆತನ ಒಂದು ಕಳಕಳಿ, ಒಂದು ಪ್ರೀತಿ, ಒಂದು ಆತನ ದೇವರ ಮೇಲೆ ಒಂದು ನಮ್ಮ ಮೇಲಿದ್ದಂಥ ಪ್ರೀತಿಯ ವಿಶ್ವಾಸವನ್ನು ನಾವು ನೋಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಆತ ನಮ್ಮಲ್ಲಿಟ್ಟಿದ್ದ ಪ್ರೀತಿ ನಾವೆಲ್ಲ ಅರಿತುಕೊಳ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಇದನ್ನು ನಾವು ನೋಡುವಂಥದ್ದು ಆತನ ಪ್ರೀತಿ, ಆತನ ಉದ್ದೇಶ,